ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿತಾಪಸಂ ಪರಾಶರಂಚ ತತ್ಪುತ್ರಂ ವ್ಯಾಸಂ ವೇದಾಬ್ಜಭಾಸ್ಕರಂ. ಓಂ ವಿರಕ್ತಂ ಶ್ರೀಸುಖಂ ದೇವಂ ಜ್ಞಾನವೈರಾಗ್ಯರೂಪಿಣಂ ಗೌಡಪಾದಂಚ ಗೋವಿಂದಂ ಯೋಗೀಂದ್ರಂ ಜ್ಞಾನಿನಾಂ ವರಂ. ಓಂ ತಚ್ಚಿಷ್ಯಂ ಶಂಕರಾಚಾರ್ಯಮದ್ವೈತಸ್ಥಾಪಕಂ ಗುರುಂ ತಚ್ಚಿಷ್ಯಾನ್ ಪದ್ಮಪಾದಾದೀನ್ ಶ್ರೌತತತ್ವಾರ್ಧಬೋಧಕಾನ್. ಓಂ ಅಸಂಗಾನಂದಗುರ್ವಾದೀನ್ ಅಸ್ಮದ್ಗುರುವರಾನ್ ಪರಾನ್ ಸಂಭಿನ್ನಾ ಜ್ಞಾನತಮಸೋ ವಂದೇ ಜ್ಞಾನಪ್ರದಾಯಿನಃ. ಓಂ ಶ್ರೀನಾರಾಯಣಗುರ್ವಾದ್ಯಾಂ ಶಿವಲಿಂಗಾರ್ಯಮಧ್ಯಮಾಂ ಅಸಂಗಾನಂದಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ಸಂಸಾರಸಾಗರಂ ಘೋರಂ ತತ್ತುಮಿಚ್ಛತಿ ಯೋ ನರಃ ಗೀತಾನಾವಂ ಸಮಾಸಾದ್ಯ ಪಾರಂ ಯಾತಿ ಸುಖೇನ ಸಹ. ಓಂ ಗೀತಾಕಲ್ಪತರುಂ ಭಜೆ ಭಗವತಾ ಕೃಷ್ಣೇನ ಸಂರೋಪಿತಂ ವೇದಂ ವ್ಯಾಸವಿವರ್ಧಿತಂ ಶ್ರುತಿಶಿರೋಬೀಜಂ ಪ್ರಬೋಧಾಂಕುರಂ ನಾನಾಶಾಸ್ತ್ರರಹಸ್ಯಶಾಖಮರತಿಕ್ಷಾಂತಿಪ್ರವಾಳಾಂಕಿತಂ ಕೃಷ್ಣಾಂಘ್ರಿದ್ವಯಭಕ್ತಿಪುಷ್ಪಸುರಭಿಂ ಮೋಕ್ಷಪ್ರದಂ ಜ್ಞಾನಿನಾಂ. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋನಿಂ ನೌಮಿ ನಾರಾಯಣಂ ಹರಿಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣಿಂ. ಓಂ ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಬಸಿ ಸ್ನಾನಂ ಸಂಸಾರಮಲಮೋಚನಂ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಅಸ್ಯ ಶ್ರೀಭಗವದ್ಗೀತಾಶಾಸ್ತ್ರಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ಛಂದಃ ಶ್ರೀಕೃಷ್ಣ ಪರಮಾತ್ಮ ದೇವತಾ ಅಸೋಚ್ಯಾನನ್ವಸೋಚಸ್ತ್ವಮಿತಿ ಬೀಜಂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜೇತಿ ಶಕ್ತಿಃ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚೈತಿ ಕೀಲಕಂ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸೀತಿ ಕವಚಂ ಕಿರೀಟಿನಂ ಗದಿನಂ ಚಕ್ರಹಸ್ತಮಿತ್ಯಸ್ತ್ರಂ ಅನಾದಿಮಧ್ಯಾಂತಮನಂತಿ ವೀರ್ಯಮಿತಿ ಧ್ಯಾನಂ. ಜ್ಞಾನಯಜ್ಞೇನ ಭಗವದಾರಾಧನಾರ್ಧೇ ಶ್ರೀಕೃಷ್ಣ ಪರಮಾತ್ಮ ಪ್ರೀತ್ಯರ್ಥೇ ಗೀತಾಪಾರಾಯಣೆ ಜಪೇ ವಿನಿಯೋಗಃ. ಹರಿ ಓಂ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋಧ್ಯಾಯಃ ಪುರುಷೋತ್ತಮಪ್ರಾಪ್ತಿಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃಶಾಖಮಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್तं ವೇದ ಸ ವೇದವಿತ್. ಅಧಶ್ಚೋರ್ಧ್ವಂ ಪ್ರಸ್ತುತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ನ ರೂಪಮಸ್ಯೇಹ ತದೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ. ಅಶ್ವತ್ಥಮೇನಂ ಸುವಿರೂಢಮೂಲಮಸಂಗಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಂ ಪ್ರಸೃತಾ ಪುರಾಣೇ. ನಿರ್ಮಾಣಮೋಹಾಜಿತಸಂಘದೋಷಾ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ. ದ್ವಂದ್ವೈರ್ವಿಮುಕ್ತಾ ಸುಖದುಃಖಸಂಗೈರ್ಗಚ್ಚन्तಮೂಢಾಃ ಪದಮವ್ಯಯಂ ತತ್. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ.
ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्चाभिक्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तप्रकृतात्मानो नैनं पश्यन्त चेतसः यदादित्यगतं तेजो जगद्भासयतेऽखिलं यच्चन्द्रमसि यच्चाग्नौ तत्तेजो विधिमामकं गामाविश्य च भूतानि धारयाम्यहमोजसा पुष्णामि चौषधी सर्वा सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधं सर्वस्य चाहं हृदि सन्निविष्टो मत्तस्मृतिज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहं द्वाविमौ पुरुषौ लोके क्षरश्चाक्षर एव च क्षरः सर्वाणि भूतानि कूटस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्य व्यय ईश्वरः यस्माक्षरमतीतोऽहमक्षरादपि चोत्तमः अतोऽस्मि लोके वेदे च प्रदितः पुरुषोत्तमः यो मामेवमसम्मूढो जानाति पुरुषोत्तमं स सर्वविद्भजति मां सर्वभावेन भारत इति गुह्यतमं शास्त्रमिदमुक्तं मया नघ एतद्बुद्ध्वा बुद्धिमान् स्यात् कृतकृत्यश्च भारत ओं तत्सत् इति श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे पुरुषोत्तमप्राप्तियोगो नाम 15. अध्यायः। हरिः ओं तत्सत्।